ತೂಕ ಹೇಗೆ ಕಳೆದುಕೊಳ್ಳಬೇಕು? ಈ ಪ್ರಶ್ನೆ ಹಲವರನ್ನು ಕಾಡುತ್ತದೆ. ಬಹುತೇಕ ಜನ ತೂಕ ಕಳೆದುಕೊಂಡು ಸುಂದರವಾಗಿ ಕಾಣಲು ಬಯಸುತ್ತಾರೆ. ವಿಡಿಯೋದಲ್ಲಿ ತಿಳಿಸಲಾಗಿರುವ ಟಿಪ್ಸ್ ಅನ್ನು ಅನುಸರಿಸಿದಲ್ಲಿ ಯಾವುದೇ ಜಿಮ್ಗೆ ಹೋಗದೆ, ಡಯಟ್ ಇಲ್ಲದೆ ತೂಕವನ್ನು ಸುಲಭವಾಗಿ ಇಳಿಸಿಕೊಳ್ಳಬಹುದಾಗಿದೆ. ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ. ಎಲ್ಲರೂ ವಿಭಿನ್ನರು. ಆದ್ದರಿಂದ ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ. ತೂಕವು ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುವುದು ಸಹಜ. ಅದರ ಬಗ್ಗೆ ಚಿಂತಿಸಬೇಡಿ. ಕೇವಲ ಸುಂದರವಾದ ದೇಹವನ್ನು ಹೊಂದುವುದಕ್ಕಿಂತ ಹೆಚ್ಚಾಗಿ ಫಿಟ್ನೆಸ್ ಕಡೆಗೆ ಹೆಚ್ಚು ಕೆಲಸ ಮಾಡಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ಬಗ್ಗೆ ಕಟುವಾಗಿ ವರ್ತಿಸಬೇಡಿ. ಬದಲಾಗಿ ನಿಮ್ಮ ಗುರಿಗಳನ್ನು ಸಾಧಿಸುವ ಬಗ್ಗೆ ಸಕಾರಾತ್ಮಕರಾಗಿ. ನಿಮ್ಮ ದೈನಂದಿನ ದಿನಚರಿಯನ್ನು ವೀಕ್ಷಿಸಲು ಪ್ರಾರಂಭಿಸಿ ಹಾಗೂ ಬರೆಯಲು ಶುರು ಮಾಡಿ. ಒಂದು ದಿನದಲ್ಲಿ ನೀವು ಎಷ್ಟು ಚಟುವಟಿಕೆಯಲ್ಲಿದ್ದೀರಿ ಹಾಗೂ ಏನೇನು ಊಟ ತಿಂಡಿ ಮಾಡುತ್ತಿದ್ದೀರೆಂದು ಗಮನಿಸಲು ಶುರು ಮಾಡಿ. ಇದು ಬಹಳ ಮುಖ್ಯ. ಇದು ನಿಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ಹೆಚ್ಚಾಗಿ ಕರಿದ ಅಥವಾ ಸಂಸ್ಕರಿಸಿದ ಆಹಾರವನ್ನು ಸೇವಿಸುತ್ತಿದ್ದರೆ ಅದನ್ನು ಬಿಟ್ಟುಬಿಡಿ. ಊಟದಲ್ಲಿ ಸಾಕಷ್ಟು ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಸೇರಿಸಿಕೊಳ್ಳಿರಿ. ಇದು ನಿಮ್ಮ ತೂಕ ಇಳಿಕೆಗೆ ಗಮನಾರ್ಹವಾಗಿ ಸಹಾಯ ಮಾಡುತ್ತದೆ. ಅಲ್ಲದೆ ಹಣ್ಣುಗಳು ಮತ್ತು ತರಕಾರಿಗಳು ಕನಿಷ್ಠ ಕ್ಯಾಲೋರಿ ಮತ್ತು ಹೆಚ್ಚು ಪೋಷಣೆ ಕೊಡುತ್ತವೆ. ಇಂತಹ ಆಹಾರವು ಅತಿ ಹೆಚ್ಚು ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ. ಆಹಾರ ಸೇವಿಸುವಾಗ ಶ್ರದ್ಧೆ ಇರಲಿ. ಬಹುತೇಕ ಜನರು ಮೊಬೈಲ್ ನೋಡುತ್ತಲೋ ಟಿವಿ ನೋಡುತ್ತಲೋ ಆಹಾರ ಸೇವಿಸುತ್ತಾರೆ. ಆದರೆ ಇದು ತಪ್ಪು. ನಿಮ್ಮ ದೃಷ್ಟಿ ಆಹಾರಕ್ಕಿಂತ ಟಿವಿ ಅಥವಾ ಮೊಬೈಲ್ ಮೇಲೆ ಇರುವುದರಿಂದ ನಿಮಗೆ ತಿಳಿಯದೆ ಹೆಚ್ಚು ಆಹಾರ ಸೇವಿಸುತ್ತೀರಿ. ಚಿಕ್ಕ ತಟ್ಟೆಯಲ್ಲಿ ಊಟ ಬಡಿಸಿಕೊಳ್ಳಿ. ನೀವು ಊಟ ಬಡಿಸಿಕೊಳ್ಳಲು ಆದಷ್ಟು ಚಿಕ್ಕ ಪ್ಲೇಟ್ ಬಳಸುವುದು ಸೂಕ್ತ, ಏಕೆಂದರೆ ದೊಡ್ಡ ತಟ್ಟೆಯಲ್ಲಿ ಬಡಿಸುವ ಆಹಾರವು ನೋಡಲು ಕಡಿಮೆ ಕಾಣುತ್ತದೆ. ಆದರೆ ಅದೇ ಆಹಾರವನ್ನು ನೀವು ಚಿಕ್ಕ ಪ್ಲೇಟ್ಗೆ ವರ್ಗಾಯಿಸಿ ನೋಡಿ, ಪ್ಲೇಟ್ ತುಂಬಾ ಕಾಣುತ್ತದೆ. ಕಡಿಮೆ ಆಹಾರ ಸೇವಿಸುವುದರಿಂದ ಕೆಲವೇ ದಿನಗಳಲ್ಲಿ ತೂಕ ಇಳಿಯುತ್ತದೆ. ನಾವು ಚಿಕ್ಕ ಪ್ಲೇಟ್ ಅನ್ನು ಬಳಸಿದಾಗ ನಾವು 22% ಕಡಿಮೆ ಕ್ಯಾಲೋರಿಗಳನ್ನು ತಿನ್ನುತ್ತೇವೆ. ಹೆಚ್ಚು ಹೆಚ್ಚು ನೀರು ಕುಡಿಯಿರಿ. ಎಷ್ಟೋ ಮಂದಿ ಊಟ ಮಾಡಿದ ನಂತರ ನೀರು ಕುಡಿಯುವುದನ್ನು ಮರೆಯುತ್ತಾರೆ. ಕೆಲಸದ ಒತ್ತಡದಿಂದಲೋ ಸೋಮಾರಿತನದಿಂದಲೋ ನಿಮ್ಮ ದೇಹಕ್ಕೆ ಅಗತ್ಯವಾದ ನೀರನ್ನು ಮಾತ್ರ ಮರೆಯಲೇಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಊಟಕ್ಕಿಂತ 10 ನಿಮಿಷದ ಮೊದಲು ಒಂದು ದೊಡ್ಡ ಲೋಟ ನೀರು ಕುಡಿಯಿರಿ. ಇದರಿಂದ ಹೊಟ್ಟೆ ತುಂಬಿದಂತಾಗಿ ಆಹಾರವನ್ನು ಹೆಚ್ಚು ತಿನ್ನಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಗಂಟೆಗೊಮ್ಮೆ ನೀರು ಕುಡಿಯುತ್ತಿರಿ. ಇದು ನಿಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ಕೊಬ್ಬಿನಾಂಶವನ್ನು ತಗ್ಗಿಸುವಲ್ಲಿ ಸಹಾಯ ಮಾಡುತ್ತದೆ. ತಂಪು ಪಾನೀಯಗಳಿಂದ ದೂರವಿರಿ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಜನರು ಹೊರಗಡೆ ದೊರೆಯುವ ತಂಪು ಪಾನೀಯಗಳನ್ನು ಹೆಚ್ಚು ಸೇವಿಸುತ್ತಾರೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿಯ ಪಾನೀಯಗಳನ್ನು ಸೇವಿಸುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ತೂಕ ಕೂಡ ಹೆಚ್ಚುತ್ತದೆ. ಕಾಫಿ, ಟೀ ಅಭ್ಯಾಸ ಇರುವವರು ಆದಷ್ಟು ಸಕ್ಕರೆ ಬಳಸುವುದನ್ನು ಕಡಿಮೆ ಮಾಡಿ. ನೀವು ಒಂದೇ ಕಡೆ ಕುಳಿತುಕೊಂಡು ಗಂಟೆಗಟ್ಟಲೆ ಕೆಲಸ ಮಾಡುತ್ತಿದ್ದರೆ ಅದನ್ನು ಬದಲಾಯಿಸಿ. ಪ್ರತಿ ಗಂಟೆಗೆ ಕನಿಷ್ಠ 5 ನಿಮಿಷ ನಡೆಯಿರಿ ಅಥವಾ 5 ನಿಮಿಷ ನಿಂತು ಕೆಲಸ ಮಾಡಿ. ವಾಕ್ ಮಾಡಲು ಮರೆಯಬೇಡಿ. ಕಚೇರಿ ಕೆಲಸದಲ್ಲಿರುವವರು ಬೆಳಗಿನಿಂದ ಸಂಜೆವರೆಗೂ ಕುಳಿತಲ್ಲೇ ಕುಳಿತಿರುತ್ತಾರೆ. ತೂಕ ಹೆಚ್ಚಾಗಲು ಇದು ಕಾರಣ. ಆದಷ್ಟು ಕಚೇರಿಯಲ್ಲಿ ವಾಕ್ ಮಾಡಿ. ಲಿಫ್ಟ್ ಬದಲಿಗೆ ಮೆಟ್ಟಿಲು ಹತ್ತಿ. ಬಸ್, ಬೈಕ್ ಏರುವ ಬದಲಿಗೆ ಸಾಧ್ಯವಾದಲ್ಲಿ ನಡೆದೇ ಆಫೀಸಿಗೆ ಹೋಗಿ. ಒಂದು ವೇಳೆ ಸಮಯ ಇಲ್ಲದಿದ್ದಲ್ಲಿ ಬೆಳಗ್ಗೆ ಆಫೀಸಿಗೆ ಹೋಗುವ ಮುನ್ನ ಅಥವಾ ಸಂಜೆ ಕೆಲಸ ಮುಗಿಸಿದ ಬಳಿಕ ಸ್ವಲ್ಪ ದೂರ ವಾಕ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ಕನಿಷ್ಠ 10 ನಿಮಿಷವಾದರೂ ಸಣ್ಣ ಪುಟ್ಟ ವ್ಯಾಯಾಮ ಮಾಡಲು ಪ್ರಯತ್ನಿಸಿ. ನಾರಿನಾಂಶ ಸಮೃದ್ಧ ಆಹಾರ ಸೇವನೆ. ತೂಕ ಇಳಿಕೆಯ ವಿಚಾರಕ್ಕೆ ಬಂದಾಗ ನಾರಿನಾಂಶ ಸಮೃದ್ಧವಾಗಿರುವ ಆಹಾರ ಸೇವಿಸುವುದು ಬಹಳ ಮುಖ್ಯವಾಗುತ್ತದೆ. ಇದು ಹೊಟ್ಟೆ ತುಂಬಿದಂತಿದ್ದು ಪದೇ ಪದೇ ಹಸಿವಾಗುವುದನ್ನು ತಡೆಯುತ್ತದೆ. ಹಣ್ಣು, ತರಕಾರಿ, ಧಾನ್ಯಗಳು, ಒಣ ಹಣ್ಣುಗಳನ್ನು ನಿಮ್ಮ ಡಯಟ್ ಕ್ರಮದಲ್ಲಿ ಸೇರಿಸಿಕೊಳ್ಳಿ. ಈ ಆಹಾರಗಳು ದೇಹಕ್ಕೆ ಅಗತ್ಯ ಪೋಷಕಾಂಶವನ್ನು ಒದಗಿಸುತ್ತದೆ. ಬಂದಾಗ ಪ್ರೋಟೀನ್ಗಳು ಬಹಳ ಮುಖ್ಯವಾಗುತ್ತವೆ. ಇವು ಸ್ನಾಯುಗಳ ಬೆಳವಣಿಗೆಗೂ ಉತ್ತಮ. ಚಯಾಪಚಯವನ್ನು ವೃದ್ಧಿಸುವ ಜೊತೆಗೆ ಹಸಿವನ್ನು ನಿಯಂತ್ರಿಸಲು ಇವು ಸಹಾಯ ಮಾಡುತ್ತವೆ. ನೀವು ಸೇವಿಸುವ ಆಹಾರದ ಜೊತೆಗೆ ಪನೀರ್, ಬೀನ್ಸ್, ಬೇಳೆ, ಕೋಳಿ, ಮೀನು, ಮೊಟ್ಟೆಗಳಂತಹ ಪ್ರೋಟೀನ್ ಸಮೃದ್ಧ ಆಹಾರಗಳನ್ನು ಸೇರಿಸಿಕೊಳ್ಳಿ. ಇವು ಆಹಾರದ ಬಯಕೆಯನ್ನು ನಿಯಂತ್ರಿಸಲು ಸಹಕಾರಿ.
ನೀವು ತೂಕವನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಬಯಸುವವರಾಗಿದ್ದರೆ ರಾತ್ರಿಯ ಊಟವನ್ನು ಬೇಗ ಮುಗಿಸಿ. ತೂಕ ಇಳಿಸಿಕೊಳ್ಳಲು ಇದು ಸುಲಭವಾದ ಉಪಾಯವಾಗಿದ್ದು, ಹೀಗೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಈ ಟಿಪ್ಸ್ ಅನ್ನು ಒಂದೊಂದಾಗಿ ಅಳವಡಿಸುತ್ತಾ ಹೋಗಿರಿ, ಖಂಡಿತ ನಿಮಗೆ ಫಲಿತಾಂಶ ದೊರೆಯಲಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಸ್ವಲ್ಪ ಕಷ್ಟಪಟ್ಟರೆ ಖಂಡಿತ ನೀವು ತೂಕ ಕಳೆದುಕೊಂಡು ಆರೋಗ್ಯವಂತರಾಗುವುದರಲ್ಲಿ ಸಂದೇಹವೇ ಇಲ್ಲ. ನಿಮ್ಮ ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಸಂಪರ್ಕ ಸಂಖ್ಯೆ 9380339342 9741083800 ಅಥವಾ 0848240913. ನಿಮಗೆ ಈ ಮಾಹಿತಿ ಸಹಾಯಕವೆನಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹಲವಾರು ಆರೋಗ್ಯ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆಶೀರ್ವಾದ್ ಹಾಸ್ಪಿಟಲ್ ಬೀದರ್ ಹಾಗೂ ಬೆಲ್ ಐಕಾನ್ ಒತ್ತಿ.